ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡದ ಹುಡುಗ ಗಣೇಶ್. ಈ ವಿಡಿಯೋದಲ್ಲಿ ನಾನು ಟಿಬಿಯ ಡಯಾಗ್ನೋಸಿಸ್, ಟ್ರೀಟ್ಮೆಂಟ್ ಹಾಗೂ ಪ್ರಿವೆನ್ಷನ್ ಬಗ್ಗೆ ಹೇಳ್ತೀನಿ. ಇದು ಪಾರ್ಟ್ 2 ವಿಡಿಯೋ. ಇನ್ನು ಯಾರು ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಓಕೆ, ಈಗ ನಾನು ಡಯಾಗ್ನೋಸಿಸ್ ಬಗ್ಗೆ ಹೇಳ್ತೀನಿ. ಡಯಾಗ್ನೋಸಿಸ್ ಅಂತಂದ್ರೆ ರೋಗ ಪರೀಕ್ಷೆ. ಯಾರ್ಯಾರಿಗಪ್ಪ ಈ ಟಿಬಿಯ ರೋಗ ಪರೀಕ್ಷೆ ಮಾಡ್ತೀವಿ ಅಂತಂದ್ರೆ, ರೀಸೆಂಟ್ ಆಗಿ ಈ ಟಿಬಿ ಪೇಷಂಟ್ ಜೊತೆಗೆ ಒಡನಾಟ ಇಟ್ಕೊಂಡಿರ್ತಾರೆ ನೋಡಿ ಅವರಿಗೆ, HIV ಪೇಷಂಟ್ಗೆ, ಡಯಾಬಿಟಿಕ್ ಪೇಷಂಟ್ಗೆ, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತಲ್ಲ ಅವರಿಗೆ, ಮತ್ತೆ ಕಿಡ್ನಿ ಫೇಲ್ಯೂರ್ ಆದವ್ರಿಗೆ, ಸಿಲಿಕೋಸಿಸ್ ಪೇಷಂಟ್ಗೆ, ಮತ್ತೆ ಅತಿ ಹೆಚ್ಚಾಗಿ ಸಿಗರೆಟ್, ಆಲ್ಕೋಹಾಲ್ನ ಇಂಟೇಕ್ ಮಾಡೋರಿಗೆ ಮತ್ತು ಮುಂತಾದ ಪೇಷಂಟ್ಗಳಿಗೆ ಈ ಟಿಬಿ ಡಯಾಗ್ನೋಸಿಸ್ ಮಾಡ್ತೀವಿ. ಟಿಬಿ ರೋಗ ಪರೀಕ್ಷೆ ನಾವು 3 ತರ ಡಿವೈಡ್ ಮಾಡ್ತೀವಿ. ಒಂದು ಕನ್ಫರ್ಮೇಟರಿ ಟೆಸ್ಟ್, ಮೈಕ್ರೋಬಯಾಲಜಿಕಲ್ ಟೆಸ್ಟ್ ಮತ್ತು ರೇಡಿಯೋಲಾಜಿಕಲ್ ಟೆಸ್ಟ್ ಅಂತ ಹೇಳಿ. ಕನ್ಫರ್ಮೇಟರಿ ಟೆಸ್ಟ್ ಅಂತಂದ್ರೆ ಈ ಪರ್ಸನ್ಗೆ ಟಿಬಿ ಇದನ್ನೆಲ್ಲ ಅಂತ ಕನ್ಫರ್ಮ್ ಮಾಡ್ತೀವಿ. ಅದು ಯಾವ ತರ ಅಂತಂದ್ರೆ, ಫಸ್ಟ್ PCR ಟೆಸ್ಟ್ ಅಂದ್ರೆ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಟೆಸ್ಟ್ ಅಂತ ಹೇಳಿ, ಮತ್ತು IGRA ಅಂದ್ರೆ ಇಂಟರ್ಫೆರಾನ್ ಗಾಮಾ ರಿಲೀಸ್ ಅಸೆ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಮತ್ತೆ ಮೌಂಟಾಕ್ಸ್ ಟೆಸ್ಟ್ ಅಂತಂದ್ರೆ ಟಿಬಿ ಸ್ಕಿನ್ ಟೆಸ್ಟ್, ಸ್ಕಿನ್ಗೆ ಒಂದು ಇಂಜೆಕ್ಷನ್ ಮಾಡಿ ಈ ಪರ್ಸನ್ಗೆ ಟಿಬಿ ಇದನ್ನ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ತೀವಿ.